ಇದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಗೇಟ್ ಬಳಿ ನಡೆದ ಮತ್ತೊಂದು ಭೀಕರ ಅಪಘಾತದ ದೃಶ್ಯ. ಈಶಾ ಫೌಂಡೇಶನ್ ಕಡೆಗೆ ತೆರಳುತ್ತಿದ್ದ ಸ್ಟಾರ್ ಸಿಟಿ ಹಾಗೂ ಹೋಂಡಾ ಆಕ್ಟಿವಾ ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಎರಡು ದ್ವಿಚಕ್ರ ವಾಹನಗಳು ನಜ್ಜುಗುಜ್ಜಾಗಿದ್ದು, ಬೈಕ್ ಸವಾರರು ಸಾವಿನ ಜೊತೆ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಅಚ್ಚರಿ ಎಂದರೆ ಇದೇ ಸ್ಥಳದಲ್ಲಿ ನಿನ್ನೆ ನಡೆದ ಮತ್ತೊಂದು ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ರು. ಇದೀಗ ಘಟನೆ ನಡೆದು ಒಂದು ದಿನ ಕಳೆಯುವಷ್ಟರಲ್ಲಿಯೇ ಮತ್ತೊಂದು ಅಪಘಾತ ಸಂಭವಿಸಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತಿರುವು ಹಾಗೂ ವಾಹನಗಳ ಸಂಚಾರದ ಬಗ್ಗೆ ಸ್ಥಳೀಯರು ಹಲವು ಬಾರಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಹೆಸರು ಕಲಂದರ್ ಅಂತ. ನಾವಿಲ್ಲೇ ಲಿಂಗಶೆಟ್ಟಿಪುರ ಇಲ್ಲೇ ಇರೋದು, ಮರ್ಸನಹಳ್ಳಿ ಸೇರಿರೋದು. ಇಲ್ಲಿ ಬೆಳಗ್ಗೆನೇ ಇವಾಗ ಈಶಾಗೆ ಹೋಗ್ಬೇಕಾದ್ರೆ ಒಂದು ಗಾಡಿ ಸ್ಟಾರ್ ಸಿಟಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿದೆ, ಇನ್ನೊಂದು ಸ್ಕೂಟಿ ಬಂದು ಬಾಗೇಪಲ್ಲಿ ಕಡೆಯಿಂದ ಟರ್ನ್ ಮಾಡ್ಕೊಂಡಿದೆ ಈಶಾಗೆ ಹೋಗೋದಕ್ಕೆ. ಇಬ್ರಿಗೂ ಮುಖಾಮುಖಿಯಾಗಿ ಇಬ್ಬರು ಹೊಡ್ಕೊಂಡಿದ್ದಾರೆ. ಅದರಲ್ಲಿ ಇಬ್ರಿಗೂ ಇಂಜುರಿ ಆಗಿದೆ. ಒಬ್ಬರಿಗೆ ತಲೆಗೇಟಾಗಿದೆ, ಮೂಗಲ್ಲೆಲ್ಲ ರಕ್ತ ಬಂದಿದೆ, ಆ ಥರ ಆಗಿದೆ. ಇನ್ನೊಬ್ಬರಿಗೆ ಕೈ ಮುರಿದೋಗೈತೆ. ನಿನ್ನೆನೂ ಇದೇ ರೀತಿನೇ ಇಲ್ಲಿ ದೊಡ್ಡ ಗಾಡಿ ಕೆಳಗಡೆ ಇಬ್ಬರು ಸಿಗಾಕೊಂಡಿದ್ದಾರೆ, ಒಬ್ಬ ಹೆಂಗಸು ಒಬ್ಬ ಗಂಡಸು. ಇಬ್ಬರಿಗೂ ಸ್ಪಾಟ್ ಡೆತ್ ಆಗಿದ್ದಾರೆ. ಇನ್ ಟೈಮ್ಗೆ ಇಲ್ಲಿ ಒಂದು ಆಂಬುಲೆನ್ಸ್ ಅನ್ನ ಇಟ್ಟಿಲ್ಲ. ಅದೇ ರೀತಿ ಇಲ್ಲಿ ಯಾರು ಇರುವಂಥ ಸೆಕ್ಯೂರಿಟಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ. ಈಶಾ ಫೌಂಡೇಶನ್ ಅನ್ನೋ ಸಂಸ್ಥೆನೂ ಇದ್ರ ಬಗ್ಗೆ ಯಾರೂ ಕೇರ್ ತಗೊಳ್ತಾ ಇಲ್ಲ. ಲೋಕಲ್ ಇರೋಂಥ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಇನ್ನು ಓಡಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಒಬ್ಬ ಹೆಣ್ಮಗು ಆಗಿರ್ಬೋದು, ಒಬ್ಬ ಹುಡುಗರಾಗಿರ್ಬೋದು, ಹಾಸ್ಪಿಟ್ಲ್ಗೆ ಹೋಗೋದಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಂದು ಈ ಸರಾಸರಿ ಇಲ್ಲಿ ಏನಾದರೂ ಫಂಕ್ಷನ್ ಆಗೈತೆ ಅಂದರೆ 4ರಿಂದ 5 ಆಕ್ಸಿಡೆಂಟು ಡೈಲಿ ಆಗುತ್ತೆ. ನಾವು ಯಾವಾಗೂ ಬಂದು ಇಲ್ಲಿ ಕ್ಲಿಯರ್ ಮಾಡೋಂಥ ಪರಿಸ್ಥಿತಿ ಇಲ್ಲಿ ಇವಾಗ ಉದ್ಭವ ಆಗೋಗ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಸರ್. ಯಾಕಂದರೆ ಈ ಕಡೆ ಎಕ್ಸ್ಪ್ರೆಸ್ ಹೈವೇ, ಇದು ಹೈದರಾಬಾದ್ ಹೈವೇ. ಇದು ಹೈದರಾಬಾದ್ ಹೈವೇ ಆಗಿರೋದ್ರಿಂದ ಎರಡೂ ಕಡೆನೂ ಗಾಡಿಗಳು ತುಂಬ ಜೋರಾಗಿ ಬರ್ತವೆ. ಜೋರಾಗಿ ಬರೋದ್ರಲ್ಲಿ ಏನಾಗ್ತಾ ಇದೆ, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿರೋಂಥವ್ರು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿರೋಂಥವ್ರು ಇಲ್ಲೇ ಯೂ ಟರ್ನ್ ಮಾಡ್ಕೊಳ್ಬೇಕಾಗಿರ್ತದೆ. ಅವಾಗ ಇವರು ಆ ಕಡೆ ಈ ಕಡೆ ನೋಡ್ದಿರೋ ಹೋಗ್ತಾರೋ, ಇಲ್ಲ ಗಾಡಿಗಳು ಸ್ಪೀಡ್ ಇರೋದ್ರಿಂದ ಏನಾದರೂ ಆಗ್ತಾ ಇದೆಯೋ. ಇಲ್ಲಿ ಸರಾಸರಿ ಡೈಲಿ 4ರಿಂದ 5 ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಎಷ್ಟೇ ಸಲ ಇಲ್ಲಿ ನಾವು ಧರಣಿ ಮಾಡಿದ್ರು ಈಶಾ ಫೌಂಡೇಶನ್ ಸಂಸ್ಥೆಯವರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವಾಗ ಪೊಲೀಸ್ ಸರ್ಕಾರ ಇಲಾಖೆಯವ್ರು ಬರ್ತಾರೆ, ಪಾಪ ಅವ್ರದ್ದೇನಿದೆ ಕೆಲಸ ಅವ್ರು ಕ್ಲಿಯರ್ ಮಾಡ್ತಾರೆ, ಅವರು ನಮಗೂ ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರು ಇದ್ರ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇಲ್ಲ ಸರ್. ಇನ್ನು ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸ್ಥಳೀಯ ಗ್ರಾಮಸ್ಥರು ಈಶಾ ಫೌಂಡೇಶನ್ಗೆ ತೆರಳುವ ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಸ್ತೆಯನ್ನು ಒನ್ ವೇ ಮಾಡಬೇಕು, ಇಲ್ಲವೇ ಸೂಕ್ತ ಮೇಲ್ಸೇತುವೆ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರನ್ನು ಶಾಂತಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಕ್ರಾಸಲ್ಲಿ ಎಸ್ಟರ್ಡೇ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 2 ಮೆಂಬರ್ಸ್ ಡೆತ್ ಆಗಿದ್ದಾರೆ. ನಿನ್ನೆ ಬಂದು ಎಲ್ಲ ಮಾತಾಡಿ ಬ್ಯಾರಿಕೇಡ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಂದು ಬೆಳಗ್ಗೆ ಇವತ್ತು ನಾಗಪಂಚಮಿ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಆದರೂ ಏನು ಬ್ಯಾರಿಕೇಡ್ ಆಗದೆ ಇರೋದಕ್ಕೆ ಆ ಸೈಡಿಂದ ಇನ್ನೊಬ್ಬ ಬಂದು ಈ ಸೈಡಿಂದ ಬಂದು 2 ಬೈಕ್ಗಳು ಡಿಕ್ಕಿ ಹೊಡ್ಕೊಂಡು ಒಬ್ಬನಿಗೆ ಕಾಲು ಮುರಿದೋಗಿದೆ, ಇನ್ನೊಬ್ಬರಿಗೆ ಕೈ ಮುರಿದೋಗಿದೆ. ಸುಮಾರು 1.5 ವರ್ಷ 2 ವರ್ಷದಿಂದ ಇದು ಸಮಸ್ಯೆ ಇದ್ದರು. ಇಲ್ಲೊಂದು ಸರ್ವಿಸ್ ರೋಡ್ ಮಾಡಿಲ್ಲ, ಸರಿಯಾಗಿ ಬ್ಯಾರಿಕೇಡ್ ಆಗಲ್ಲ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಲೋಕಲಲ್ಲಿ ಬಂದು ಯಾವಾಗಲೂ ಜನ ಗಲಾಟೆ ಮಾಡ್ತಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಯಾರೂ ಬಂದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಯಾರೂ ಇಲ್ಲಿವರೆಗೂ ಏನೂ ಹೇಳಿಲ್ಲ ಸರ್. ಇದೇ ಮೊದಲಲ್ಲ, ಸುಮಾರು ಒಂದು 2 ವರ್ಷದಿಂದ ನಡೀತಿದೆ. ಸುಮಾರು ಒಂದು 15ರಿಂದ 20 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಅಧಿಕಾರಿ ಗಮನಕ್ಕೆ ತರಲಿಲ್ವಾ? ಅಧಿಕಾರಿ ಗಮನ ಕೇಳಿದ್ರೆ ಅವರು ನಾವು ನಮ್ಮ ಕಡೆಯಿಂದ ಏನೂ ಇಲ್ಲ, ಹೈವೇ ಅಥಾರಿಟಿ ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಬಟ್ ಇನ್ನೊಂದು 2 ಇಯರ್ಸ್ ಆಗುತ್ತೆ, 1 ಇಯರ್ ಆಗುತ್ತೆ, ನಮ್ಮ ಹ್ಯಾಂಡಲ್ ಇಲ್ಲ ಅದೆಲ್ಲ ಅಂತ ಹೇಳ್ತಾರೆ ಅವರು. ಒಂದು ಸರ್ವಿಸ್ ರೋಡ್ ಇಲ್ಲ ಸರ್ ಇಲ್ಲಿಂದ ಇವಾಗ ಚಿತ್ರಾವತಿಯಿಂದ ಇಲ್ಲಿರೋ ಸರ್ವಿಸ್ ರೋಡ್ ಮಾಡ್ಬೋದು. ಮತ್ತು ಮುಂದೆ ಇಲ್ಲಿ ಸೇಠ್ದಿಣ್ಣೆ ಹತ್ರ ಅಂಡರ್ ಪಾಸ್ ಇದೆ, ಅಲ್ಲಿಗಾದರೂ ಬಿಡ್ಬೋದು. ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಿಟ್ ಪಾಯಿಂಟ್ ಮಾಡ್ಬೋದು. ಅದೆಲ್ಲ ಏನು ಆ್ಯಕ್ಷನ್ ತೊಗೊತಾ ಇಲ್ಲ. ಸುಮ್ಮನೆ ಟೆಂಪರವರಿ ಮಾಡ್ತಾರೆ, ಪರ್ಮನೆಂಟ್ ಸೊಲ್ಯೂಷನ್ ಏನು ಕೊಡ್ತಾ ಇಲ್ಲ. ಇಲ್ಲಿ ರೋಡ್ ಯಾಕೆ ಹಾಕಿದ್ದೀರಾ? ರೋಡ್ ಹಾಕಿರೋ ಪ್ರಾಬ್ಲಮ್ ಅಂದರೆ ತುಂಬ ಸಾವನ್ನಪ್ತಿದೆ ಸರ್. ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ, ಲೋಕಲ್ ಪ್ರಾಬ್ಲಮ್ ಆಗ್ತಿದೆ ಅಂತ.
ಒಟ್ಟಾರೆ ಒಂದೇ ಸ್ಥಳದಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದು ವಾಹನ ಸವಾರರು ಹಾಗೂ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು? ಅಪಘಾತಗಳು ನಡೆಯುವ ಮುನ್ನವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಿದೆ ಎಂದು ಸ್ಥಳೀಯರ ಆಗ್ರಹವಾಗಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.